ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹಳ್ಳಿ ಸೌರಜ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಅಮ್ಮನ ಮನೆಗೆ ಬಂದಿದ್ವಿ ಅಂತ ಹೇಳಿದ್ವಲ್ವ, ಇನ್ನೂ ಇಲ್ಲೇ ಇದ್ದೀವಿ ಸ್ನೇಹಿತರೆ, ಇನ್ನೂ ಊರಿಗೆ ಹೋಗಿಲ್ಲ. ಇನ್ನು ಸ್ವಲ್ಪ ದಿನಗಳ ಕಾಲ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿವಿ. ಇಲ್ಲಿ ನೋಡ್ತಾ ಇರ್ಬೋದು, ನಂದು ಕಾಲುಂಗುರ ಮತ್ತು ಮೂಗ್ಬಟ್ಟು ತೊಗೋಬೇಕಿತ್ತು. ಹಾಗಾಗಿ ಅಮ್ಮನ ಮನೆಗೆ ಬಂದಾಗೆಲ್ಲ ಇದೇ ಆಗುತ್ತೆ, ತವ್ರ ಮನೆಯವ್ರು ಕೊಡಿಸ್ಬೇಕಲ್ವ. ಹಾಗಾಗಿ ಕಾಲುಂಗುರ ಮತ್ತು ಮೂಗ್ಬಟ್ಟು ತೊಗೋಬೇಕು ಅಂತ ಹೇಳಿದ್ದೆ ಅಮ್ಮನಿಗೆ. ಹೋಗೋಣ ಅಂತ ಹೇಳಿಬಿಟ್ಟು ಕೊಡಿಸಿದ್ರು. ಇಲ್ಲಿ ಮೂಗ್ಬಟ್ಟು ತುಂಬ ಚೆನ್ನಾಗೇ ಇದ್ದಾವೆ, ಬಟ್ ನಮಗೆ ಸೆಟ್ ಆಗೋಲ್ಲ. ಯಾಕಂದ್ರೆ ನಾವು ಈ ರೀತಿ ಡಿಸೈನ್ಗಳನ್ನು ಯಾವತ್ತೂ ಇಟ್ಕೊಂಡಿರಲಿಲ್ಲ, ಫಸ್ಟ್ ಟೈಮ್ ಈ ರೀತಿ ಡಿಸೈನ್ಗಳನ್ನು ನೋಡ್ತಾ ಇರೋದು. ಹಾಗಾಗಿ ನಮಗೆ ಮೂಗ್ಬಟ್ಟು ಬಂದುಬಿಟ್ಟು ತುಂಬ ಚಿಕ್ಕದಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮದು. ಅಮ್ಮ ಬೈದರು, ಚಿಕ್ಕದೇನು ತೊಗೊತೀಯಾ, ಸ್ವಲ್ಪ ದೊಡ್ಡದಾಗೆ ತೊಗೋ, ದೊಡ್ಡ ಮುಖ ಅಲ್ವಾ, ಚೆನ್ನಾಗೇ ಕಾಣಿಸುತ್ತೆ ಅಂತ ಬೈದರು. ಸ್ವಲ್ಪ ಡಿಸೈನ್ ಎಲ್ಲ ಚೆನ್ನಾಗೇ ಇರೋದು ಚೆನ್ನಾಗಿತ್ತು. ಅಂದರೆ ಬೇರೆ ಬೇರೆ ಸ್ಟೋನ್ಗಳೆಲ್ಲ ಇತ್ತು, ಗ್ರೀನು, ಮೆರೂನು, ಪಿಂಕು, ಆ ರೀತಿ ಸ್ಟೋನ್ಗಳಿತ್ತು. ಅವು ನಮಗೆ ಲೈಕ್ ಆಗೋಲ್ಲ. ಓನ್ಲಿ ವೈಟು, ಮೆರೂನ್ ಕೂಡ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ವೈಟು ಸ್ಟೋನ್ ಇರೋದೇ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಂದು. ಸ್ಟೋನಿನ ಬೇಡ, ಅದೆಲ್ಲ ಕಪ್ಪಾಗಿಬಿಡುತ್ತೆ, ಸ್ಟೋನು ಸರಿ ಬರಲ್ಲ ಅಂತ ಹೇಳಿ ಮತ್ತು ಅಕ್ಕ ಏನು ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಕೆಳಗಡೆ ಜಾಲ್ರಿ ಥರ ರಿಂಗ್ ಗುಂಡು, ಕೆಳಗಡೆ ಸ್ವಲ್ಪ ರಿಂಗ್ ಟೈಪ್ ಬಂದಿತ್ತು. ಅದನ್ನು ಲೈಕ್ ಮಾಡಿದ್ವಿ. ಇದು ನೋಡ್ತಿರ್ಬೋದು, ಇದನ್ನು ಲೈಕ್ ಮಾಡಿದ್ವಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ತಗೋ ಅಂತ. ಹಾಗಾಗಿ ನಾವು ಅದನ್ನೇ ತೊಗೊಂಡ್ವಿ. ಮತ್ತು ಮೂಗುತಿ ತೊಗೊಂಡು ಸಾಕ್ಬಿಡು ಅಂತ ಅಂದ್ಕೊಂಡ್ವಿ. ಮತ್ತು ಕಾಲುಂಗ್ರನ ಮತ್ತು ಚೇಂಜ್ ಮಾಡಬೇಕು, ಕಾಲು ರಿಂಗು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಚೇಂಜ್ ಮಾಡಿ ಆದಮೇಲೆ ಅಂದರೆ ನಮ್ಮದು ಹಳೇದು ಹಾಕಿ ಹೊಸದು ತೊಗೋಬೇಕಿತ್ತು. ಹಾಗಾಗಿ ಇದು ಮೂಗ್ಬಿಟ್ಟು ಬಂದುಬಿಟ್ಟು 2,000 ಚಿಲ್ಡ್ರೇನಷ್ಟು ಇದೆ. ನನಗೆ ಅಷ್ಟು ನೆನಪಿಲ್ಲ. ಅಂದರೆ ಮೊನ್ನೆ ತೊಗೊಂಡಿದ್ವಿ, ಇಲ್ಲ ಅಂತಲ್ಲ, ಬಟ್ ನಾನು ತೊಗೊಂಡಿದ್ದು ಅಷ್ಟೇ ನೆನಪು ಸ್ನೇಹಿತರೆ. ಅಮೌಂಟ್ ಕೊಟ್ಟಿರೋದು ಅಮ್ಮ ಕೊಟ್ಟಿರಲ್ವ, ಹಾಗಾಗಿ 2,000 ಸಮಥಿಂಗ್ ಎಷ್ಟೋ ಹೇಳಿದ್ರು ಅವರು. ತೊಗೊಂಡ್ವಿ. ಬಿಲ್ ನೋಡಿದರೆ, ಚೀಟಿ ಬಿಲ್ ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ಸ್ವಲ್ಪ ಮೂಗುತಿ ಬಂದು ಸ್ವಲ್ಪ ದೊಡ್ಡದಾಗಿದೆ. ಇವಾಗ ಕಾಸ್ಟ್ಲಿ ಅಲ್ವ, ಬಂಗಾರ ಎಲ್ಲ ರೇಟ್ ಜಾಸ್ತಿ ಇದೆ. ತೊಗೊಂಡ್ವಿ. ಬಂಗಾರ ಕೂಡ ತುಂಬ ಕಾಸ್ಟ್ಲಿ ಇದೆ. ಈ ಬಂಗಾರ ರೇಟ್ ಇಳಿದಿದೆ ಅಂತ ಹೇಳ್ತಾರೆ. 5-10 ಸಾವಿರ ಹೇಳಿದ್ರೆ ಅದೇನು ಸಾಕಾಗಲ್ಲ ಸ್ನೇಹಿತರೆ. ಬಡವರು ಇಂಥ ಟೈಮಲ್ಲಿ, ಮದುವೆ ಸೀಸನ್ ಟೈಮಲ್ಲಿ ತೊಗೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಆದರೂ ಕೂಡ ಬಿಡಲ್ಲ ಸ್ನೇಹಿತರೆ, ತೊಗೊತಾರೆ. ಗೋಲ್ಡ್ ಎಷ್ಟು ರೇಟ್ ಆದರೂ ಪರವಾಗಿಲ್ಲ, ತೊಗೊತಾರೆ ನೋಡಿ. ಅದು ಒಂಥರ ಖುಷಿನೇ. ಮೂಗುತಿ ಎಲ್ಲ ತೊಗೊಂಡ್ವಿ. ಮತ್ತು ಕಾಲುಂಗುರ ತೊಗೋಬೇಕಂತ ಹೇಳಿದ್ವಲ್ವ, ಕಾಲುಂಗುರನ ತೋರಿಸ್ತಿದ್ದಾರೆ. ಸ್ವಲ್ಪ ನಾನು ಡಿಸೈನ್ ಮೇಲೆ ಇರಲಿ ಅಂತ ಅಂದ್ಕೊಂಡೆ. ಡಿಸೈನ್ ಮೇಲೆ ನೋಡಿದ್ವಿ, ನಮಗೆ ಯಾಕೋ ಲೈಕ್ ಆಗಲಿಲ್ಲ. ಯಾಕಂದರೆ ನಾವು ಅದೇ ರೀತಿ ತೊಗೊಳ್ಳೋದು ಅಭ್ಯಾಸ ಆಗಿದೆ. ಹಂಗಾಗಿ ಬೇರೆ ಥರ ಡಿಸೈನ್, ಸುತ್ತು ಕಾಲುಂಗುರ ಅವೆಲ್ಲ ಬರುತ್ತಲ್ಲ, ಹಂಗೆಲ್ಲ ನಮಗೇನು ಇಷ್ಟ ಆಗೋಲ್ಲ ಸ್ನೇಹಿತರೆ. ಕೆಲವೊಂದು ಮತ್ತೆ ಬೇರೆ ಇದ್ದಾವೆ ನೋಡಿ ಅಂತ ಅಂದರು ಮೂಗುತಿನ. ಆವಾಗ ಮತ್ತೆ ಬೇರೆ ಮೂಗುತಿ ನೋಡ್ತಾ ಇದ್ವಿ. ನೋಡಿದ್ವಿ ಆದಮೇಲೆ ಅದು ಯಾವ ಲೈಕ್ ಆಗಲಿಲ್ಲ. ನಾವೇನು ಫಸ್ಟ್ ಹಿಡಿದಿವಲ್ವ, ಅದೇ ಲೈಕ್ ಆಯಿತು ಸ್ನೇಹಿತರೆ. ಹಾಗಾಗಿ ಅದನ್ನೇ ತೊಗೊಂಡ್ವಿ. ನೋಡ್ತಾ ಇರ್ಬೋದು, ಇದು ಕಾಣಿಸ್ತಾ ಇದೆ ಅಲ್ವಾ, ಇದನ್ನೇ ತೊಗೊಂಡ್ವಿ ನಾವು. ಮತ್ತೆ ಏನು ಚೇಂಜ್ ಮಾಡಲಿಲ್ಲ, ಇದಾದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗೆ ತೊಗೊಂಡ್ವಿ. ಅಮ್ಮ ದೊಡ್ಡದಾಗೆ ಇರಲಿ ಬಿಡು ಅಂತ ದೊಡ್ಡದಾಗೆ ಕೊಡಿಸಿದ್ರು. ಮೂಗುತಿ ಬಂದು ಯಾವಾಗ್ಲೂ ಚಿಕ್ಕದೇ ತೊಗೊತಾ ಇದ್ವಿ, ಬಟ್ ಈ ಸಲ ಸ್ವಲ್ಪ ದೊಡ್ಡದಾಗೆ ತೊಗೊಂಡಿದ್ದೀನಿ. ನೋಡಬೇಕು ಮುಖಕ್ಕೆ ಯಾವ ರೀತಿ ಕಾಣಿಸುತ್ತೇನಂತ. ಅಕ್ಕ ಕೂಡ ಇದೇ ಇರಲಿ ತಗೋ ಅಂತ ಹೇಳಿದರು. ಓಕೆ ಬಿಡು ಅಂತ ಅಂದ್ಬಿಟ್ಟು ಅದೇ ರೀತಿ ತೊಗೊಂಡಿದ್ವಿ. ಇದು ಸ್ವಲ್ಪ ಚಿಕ್ಕದಿದೆ. ಅದಕ್ಕೂ ಡಿಫ್ರೆನ್ಸ್ ಎಷ್ಟಪ್ಪ ಅಂತಂದರೆ ಜಸ್ಟ್ 200 ರೂಪಾಯಿ ಡಿಫ್ರೆನ್ಸು ಸ್ನೇಹಿತರೆ. 2,500 ಅಂತ ಹೇಳಿದರು, 2,700 ಅಂತ ಇನ್ನೊಂದು ದೊಡ್ಡದಿತ್ತಲ್ವ, ಅದು ಸ್ವಲ್ಪ ಚೌಕಾಸಿ ಮಾಡಿದ್ವಿ. ಸ್ವಲ್ಪ ಬಿಟ್ಟರು. 2,500 ಕೊಟ್ವಿ. ಆ ದೊಡ್ಡದೇ ನಾನು ತೊಗೊಂಡಿದ್ವಲ್ವ, ಅದೇ ಒಂದು ಮೂಗುತಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಯರಿಂಗ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೈಡಲ್ಲಿ ನೋಡ್ತಾ ಇರ್ಬೋದು. ಮತ್ತು ಕಾಲುಂಗುರ ತೊಗೋಬೇಕಂತ ಹೇಳಿದ್ವಲ್ವ, ನಂದು ಹಳೇದು 5 ಸುತ್ತಿಂದಿತ್ತು. ಅದು ಆಲ್ರೆಡಿ ಸ್ವಲ್ಪ ಹಿಂದೆ ಮುಂದೆ ಸ್ವಲ್ಪ ಸೌದಿತ್ತು, ತೆಳ್ಳುವಾಗಿತ್ತು. ಹಾಗಾಗಿ 2 ಸುತ್ತು, ಯಾಕಂದರೆ ಪ್ರತಿ ಸಲವೂ 5 ಸುತ್ತು ತೊಗೊತಾ ಇದ್ವಿ. ಈ ಸಲ ಒಂದು 2 ಸುತ್ತಾದರೂ ತೊಗೊಳೋಣ ಅಂತಂದ್ಬಿಟ್ಟು 2 ಸುತ್ತಿನ ಕಾಲುಂಗುರ ತೊಗೊಂಡಿದ್ವಿ. ಅದಾದ ನಂತರ ಇಲ್ಲಿ ರಾಯರ ಪೂಜೆ ಮಾಡಿದ್ವಿ ಸ್ನೇಹಿತರೆ. ಇವತ್ತು ಈ ಒಂದು ಗುರುವಾರ ಅಮ್ಮನ ಮನೆಯಲ್ಲಿ ರಾಯರ ಪೂಜೆ.
ಅಮ್ಮ ಕೂಡ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಾವು ಕೂಡ ಬೇಗ ಎದ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಪ್ರತಿ ವಾರವೂ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಮಾಡ್ತಾಯಿದ್ವಿ. ಈ ಗುರುವಾರ ಬಂದು ಅಮ್ಮನ ಮನೆಯಲ್ಲಿ ಇವತ್ತು ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡಿದ್ವಿ. ವ್ರತ ಆಚರಣೆ ಮುಗೀತಲ್ವ, ಜಸ್ಟ್ ಪೂಜೆ ಅಲ್ವಾ, ಹಾಗಾಗಿ ಬಂದಿದ್ದು. ನೋಡ್ತಿರ್ಬೋದು ಅಮ್ಮನ ಮನೆ, ದೇವರ ರೂಮ್, ದೇವರ ಕೋಣೆ ಈ ರೀತಿ ಇದೆ. ಈ ರೀತಿ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ತೆಂಗಿನಕಾಯಿ ಫಲ ಬಂದಿತ್ತು, ತುಂಬ ಚೆನ್ನಾಗೇ ಬಂದಿತ್ತು ಫಲ. ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಫಲ ಬಂದಿದ್ದು. ಯಾಕಂದರೆ ಆಲ್ರೆಡಿ ಈಗ ಒಂದು 3 ತಿಂಗಳಾಯಿತು ಸ್ನೇಹಿತರೆ. ಸ್ವಲ್ಪ ಚಿಕ್ಕದಾಗಿ ಇದೆ, ಇನ್ನೂ ಬೆಳೆದಿಲ್ಲ, ಅಷ್ಟೊಂದು ದೊಡ್ಡದಾಗಿ ಬೆಳೆದಿಲ್ಲ. ಹಾಗಾಗಿ ಪ್ರತಿದಿನ ನೀರು ಹಾಕ್ತಾರೆ ಅಮ್ಮ, ಆದರೂ ಕೂಡ ಸ್ವಲ್ಪ ಬೆಳೆದಿಲ್ಲ ಇನ್ನು. ಯಾಕಂತಂದರೆ ಅದಕ್ಕೆ ಬೆಳೆಯೋದಕ್ಕೆ ಸ್ವಲ್ಪ ಅದು ಏನಪ್ಪ ಅಂದರೆ ನೀರು ಹಾಕಿರೋದಕ್ಕೆ ಬಾಯಿ ಅಗಲ ಇರಬೇಕು. ಹಂಗಾಗಿ ಸ್ವಲ್ಪ ಬಾಯಿ ಅಗಲ ನೋಡಿಕೊಂಡು ಒಂದು ಚರಿಗೆ ಇಲ್ಲ ಅಂತ ಒಂದೇನಾದರೂ ಕೊಟ್ಪನ ಆ ರೀತಿ ಹಾಕಿಡಬೇಕು. ಲಕ್ಷ್ಮೀಕಾಯಿ ಅಲ್ವಾ, ಹಾಗಾಗಿ ರಾಯರ ಪೂಜೆ ಈ ರೀತಿ ಮಾಡ್ಕೊಂಡ್ವಿ. ದುಂಡ್ಮಲ್ಲಿಗೆ ಸಿಕ್ತು, ದುಂಡ್ಮಲ್ಲಿಗೆನ ಏರಿಸ್ಬಿಟ್ಟು ಕನಕಾಂಬರಿ ಹೂವು ಮತ್ತು ಸೇವಂತಿಗೆ ಹೂವು ಇಟ್ಬಿಟ್ಟು ತುಳಸಿ ದಳನ ಏರಿಸ್ಬಿಟ್ಟು ರಾಯರಿಗೆ ಗಂಧ ಹಚ್ಚಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ವಿ. ತುಂಬ ಖುಷಿ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು, ರಾಯರಿಗೆ ಇಷ್ಟ ಅಂತ ದುಂಡ್ಮಲ್ಲಿಗೆ ಹೂವು ತೊಗೊಂಡು ಬಂದಿದ್ರು ಅಕ್ಕ. ಅವ್ರು ಡ್ಯೂಟಿಗೆ ಹೋಗ್ತಾರಲ್ವ. ನಾ ಹೇಳಿ ಅವ್ನಿಗೆ ಯಾರಿಗೆ ಹೇಳ್ಬೇಡ ಅಂತ. ನಾ ಅವನಿಗೆ ಹೇಳೀನಿ, ಯಾರಿಗೆ ಹೇಳ್ಬೇಡ ಅಂತ ಹೇಳೀನಿ. ನಾ ಅವನಿಗೆ ಹೇಳೀನಿ, ಯಾರಿಗೆ ಹೇಳ್ಬೇಡ ಅಂತ ಹೇಳೀನಿ. ನಾ ಅವನಿಗೆ ಹೇಳೀನಿ, ಯಾರಿಗೆ ಹೇಳ್ಬೇಡ ಅಂತ ಹೇಳ. ಟಿವಿ ಸೌಂಡ್ ಮ್ಯೂಟ್ ಮಾಡೋ ಟಿವಿ ಸೌಂಡ್. ಏನು ಹೇಳ್ಬೇಕು ಬೈಲಿ, ಯಾರಿಗೆ ಹೇಳ್ಬಿಡಂತ ಹೇಳಿ. ಏನಂದ ಯಾರಿಗೆ ಹೇಳ್ಬಾರ್ದಂತ ಏನಂದ ಯಾರಿಗೆ ಹೇಳ್ಬಾರ್ದಂತ ಮೆಲ್ಲಕ್ಕೆ ಮಾತಾಡಕ್ಕ. ಹೌದಾ, ಯಾರಿಗೆ ಹೇಳ್ಬೇಡ
ಕಲಿಯುತ್ತೆ. ನೀನು ನಿನ್ನ ಪ್ರಯತ್ನ ಮಾಡ ನಕಲಿ ಅವನಿಯನ್ನು ಉಪಯೋಗಿಸಿಕೊಳ್ಳುತ್ತಾ ಅರ್ಚನೆಗೆ ಸಂಬಂಧಿಸಿದ ವಿವರಗಳನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡು. ಈ ಸಂಕ್ರಾಂತಿಗಿಂತ ಈಕಿ ಹೂವ ನೋಡ್ರಿ, ಹೂವ ಕಂಡಾಳ ಹೆಂಗೆ ಕಂಡಾಳ ಆಕಿ ಹೂವನ ನಿನ್ನ ಹೂವ ನೋಡ್ರಿ ಇಲ್ಲಿ ಈಕಿ ಹೆಂಗದವು ಹಿಂಗದವು. ಮ್ಯಾಟ್ ಒಂದು ಹಾಕಿ ಒಂದು ಮರದ ಹೂ ಹಿಡ್ಕೊಂಡ್ಬಿಟ್ಟಿದೆ.